ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸುವರ್ಣ ಸಂಭ್ರಮವನ್ನು ಆಚರಣೆ ಮಾಡುತ್ತಾ ಇರೋದು ಸಮಗ್ರ ಕರ್ನಾಟಕದ ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರವಲ್ಲ, ಭಾರತದ ಸಮಸ್ತ ಬ್ರಾಹ್ಮಣ ಸಮುದಾಯಕ್ಕೇನೆ ಬಹಳ ಹೆಮ್ಮೆಯ ಸಂಗತಿ. ಬ್ರಾಹ್ಮಣ ಸಮಾಜದ ಕ್ಷೇಮಕ್ಕಾಗಿ, ಅಭಿವೃದ್ಧಿಗಾಗಿ, ಉತ್ತರೋತ್ತರ ವಿವಿಧ ಉದ್ದೇಶಗಳ ಸಿದ್ಧಿಗಾಗಿ ಮಾಡುವಂತಹ ಅವಿರತ ಪ್ರಯತ್ನಗಳು, ನಾನಾ ವಿಧವಾದ ಕಾರ್ಯಕ್ರಮಗಳು, ಸಮಾಜದ ಅಭಿಮುಖವಾಗಿ ಮಾಡುವಂತಹ ವಿವಿಧ ಚಟುವಟಿಕೆಗಳು ನಿಜವಾಗಿಯೂ ಅತ್ಯಂತ ಅಭಿನಂದನೀಯವಾಗಿವೆ, ಶ್ಲಾಘನೀಯವಾಗಿವೆ. ಇಂತಹ ಬ್ರಾಹ್ಮಣ ಮಹಾಸಭಾ ಸಹಸ್ರಾರು ಬ್ರಾಹ್ಮಣರ, ಪ್ರಾಯ ಇವತ್ತೇ 50,000 ಜನ ವಿವಿಧ ಭಾಗಗಳಿಂದ ಇಲ್ಲಿ ಬಂದು ಭಾಗವಹಿಸಿದ್ದಾರೆ ಅಂತ ಕೇಳಿ ಬಹಳ ಸಂತೋಷವಾಯಿತು. ಇದೇ ರೀತಿ ಎಲ್ಲ ಬ್ರಾಹ್ಮಣ ಸಮಾಜದ ಜನ ಒಂದು ಕಡೆಗೆ ಸೇರಿ ಸಮಸ್ತ ಬ್ರಾಹ್ಮಣರ ಅಭಿವೃದ್ಧಿಗಾಗಿ ನಿರಂತರವಾಗಿ ಪ್ರಯತ್ನವನ್ನು ಮಾಡಿ ಉನ್ನತ ಮಟ್ಟದ ಸಿದ್ಧಿಯನ್ನು ಪಡೆಯಬೇಕು, ಆ ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಂತಹ ಒಂದು ಶ್ರೇಷ್ಠವಾದ ಈ ಕಾರ್ಯಕ್ರಮದ ರೂವಾರಿಗಳಾಗಿ, ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿ, ಎಲ್ಲ ಬ್ರಾಹ್ಮಣ ಮಹಾಸಭೆಯ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಅಶೋಕ ಹಾರನಹಳ್ಳಿಯವರು ಬಹಳ ಉತ್ತಮವಾದ ಸಂಘಟನೆಯನ್ನು ಮಾಡಿ ಈ ಎಲ್ಲ ಯೋಜನೆಯನ್ನು ಮಾಡಿದ್ದಾರೆ. ಅವರಿಗೂ ಹಾಗೂ ಅವರ ಜೊತೆಗಿದ್ದ ಎಲ್ಲ ಮಹಾಸಭೆಯ ಸದಸ್ಯರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ. ಈ ಒಂದು इस शुभ अवसर पर राजस्थान के मुख्यमंत्री जी भजनलाल शर्मा इधर पधारे हैं और बहुत अर्थपूर्ण उपन्यास करके सभी ब्राह्मणों को उत्तेजित किए हैं. उनको हम बहुत अभिनंदन देते हैं. ಬ್ರಾಹ್ಮಣ ಮಹಾಸಭೆಯ
ಇವತ್ತಿನ ಈ ಕಾರ್ಯಕ್ರಮದ ವಿಷಯದಲ್ಲಿ ಇದರ ಉದ್ದೇಶದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬಯಸ್ತೇವೆ. ಇದು ಬ್ರಾಹ್ಮಣ ಮಹಾಸಭಾ. ನಾವೆಲ್ಲ ಬ್ರಾಹ್ಮಣರು ಇಲ್ಲಿ ಸೇರಿದ್ದೇವೆ. ಬ್ರಾಹ್ಮಣ್ಯ ಏನು, ಬ್ರಾಹ್ಮಣನ ಕರ್ತವ್ಯ ಏನು, ನಮ್ಮ ಪರಂಪರೆ ಎಂಥದ್ದು, ಯಾವುದನ್ನು ನಾವು ಉಳಿಸಿಕೊಳ್ಳಬೇಕು, ಯಾವುದನ್ನು ಬೆಳೆಸಿಕೊಳ್ಳಬೇಕು, ಇದರ ಬಗ್ಗೆ ಚಿಂತನೆ ಮಾಡುವ ಅವಶ್ಯಕತೆ ಬಹಳ ಇದೆ. ಮೊಟ್ಟ ಮೊದಲನೆಯದಾಗಿ ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೆಶ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯ ಅನಂತ ಸುಖಾಯ ಚ. ಎಲ್ಲರಂತೆ ಕೇವಲ ಉಂಡು ತಿಂದು ಒಂದು ದಿನ ಕಣ್ಣು ಮುಚ್ಚುವುದಕ್ಕೆ ಬಂದದ್ದಲ್ಲ ಈ ಬ್ರಾಹ್ಮಣ ಜನ್ಮ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೆಶ್ಯತೆ. ಕ್ಷುದ್ರವಾದ ಕಾಮನೆಗಳ ಉಪಭೋಗವನ್ನು ಮಾಡುವುದಕ್ಕೋಸ್ಕರವಾಗಿ ಬಂದದ್ದಲ್ಲ. ಇದು ತಪಸ್ಸು ಮಾಡುವುದಕ್ಕೆ, ಕಷ್ಟಪಡುವುದಕ್ಕೆ, ಕಷ್ಟಪಟ್ಟು ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ. ಇದನ್ನು ನಮ್ಮ ಶಾಸ್ತ್ರ ಹೇಳಿದೆ. ಒಬ್ಬ ವಿಜ್ಞಾನಿ ತನ್ನ ಜೀವನದಲ್ಲಿ ತನ್ನ ಹಸಿವು, ನೀರಡಿಕೆ ಎಲ್ಲವನ್ನ ಬಿಟ್ಟು ಸಾಮಾನ್ಯ ನಾಗರಿಕನಂತೆ ಐಷ ಆರಾಮಗಳನ್ನೆಲ್ಲ ಬಿಟ್ಟು ಹಗಲು ಇರುಳು ತನ್ನ ಸಂಶೋಧನೆಯನ್ನೇ ದೊಡ್ಡ ಗುರಿಯನ್ನಾಗಿಟ್ಟುಕೊಂಡು ಬಹಳ ದೊಡ್ಡ ಸಂಶೋಧನೆಯನ್ನು ಮಾಡಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾನೆ. ಆ ರೀತಿ ತತ್ವಜ್ಞಾನಿ ಬ್ರಾಹ್ಮಣ ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ, ಆ ಪರಬ್ರಹ್ಮನನ್ನು ತಿಳಿಯುವುದಕ್ಕೆ, ತತ್ವಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ, ವೇದಗಳ ಶಾಸ್ತ್ರಗಳ ಅಧ್ಯಯನಕ್ಕಾಗಿ ತನ್ನ ಜೀವನವನ್ನು ಮೀಸಲಿಟ್ಟು ಅಧ್ಯಯನವನ್ನು ಕೇವಲ ಅಧ್ಯಯನ ಅಂತ ಮಾಡದೆ ಅದೊಂದು ತಪಸ್ಸು ಅಂತ ಆಚರಣೆ ಮಾಡಬೇಕಾದ ಕರ್ತವ್ಯ ಬ್ರಾಹ್ಮಣನದು. ಮನು ಹೇಳುವಂತೆ ನೈಶ್ರೇಯಸಕರಂ ಕರ್ಮ ವಿಪ್ರಸ್ಯ ಇದಂ ನಿಬೋಧತ ವೇದಾಭ್ಯಾಸ ತಪಃ ಜ್ಞಾನಂ ಇಂದ್ರಿಯಾಣಂಚ ಸಂಯಮ ಅಹಿಂಸಾ ಗುರುಸೇವಾಚ ನಿಶ್ರೇಯಸಕರಂ ಪರಂ. ಇವತ್ತು ಬ್ರಾಹ್ಮಣ ಇದನ್ನು ಮರೆತಿದ್ದಾನೆ. ಇವತ್ತು ಬ್ರಾಹ್ಮಣ ಸಮಾಜದ ಮೇಲೆ ನಾನಾ ವಿಧವಾದ ಆಘಾತಗಳು, ನಾನಾ ವಿಧವಾದ ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು ಒದಗಿ ಬರ್ತಾ ಇವೆ ಅಂತ ಸಮಾಜದ ಸಂಘಟನೆಯಾದಂತಹ ಸಂದರ್ಭಗಳಲ್ಲಿ ಅಲ್ಲಿರುವಂತಹ ಜನ ಎಲ್ಲ ಮಾಡುವಂತಹ ಒಂದು ಆಕ್ರೋಶ, ಒಂದು ಚಿಂತನೆ. ಆದರೆ ಯಾಕೆ ಈ ತರಹದ ಸಮಸ್ಯೆಯನ್ನು ಎದುರಿಸುವ ಸಂದರ್ಭ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಬರ್ತಾ ಇದೆ? ಬ್ರಾಹ್ಮಣ ತನ್ನ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡಿಲ್ಲ. ಜಾತಿ ಬ್ರಾಹ್ಮಣ ಅಂತಾಗಿದೆ. ಆದರೆ ಬ್ರಾಹ್ಮಣ್ಯ ಏನು ನಿಜವಾದ ಅರ್ಥದಲ್ಲಿ ಶಾಸ್ತ್ರ ಹೇಳಿದೆ? ವೇದಾಭ್ಯಾಸ, ವೇದಗಳ ಶಾಸ್ತ್ರಗಳ ಅಧ್ಯಯನ, ಇದು ಅತಿ ಪ್ರಧಾನವಾದಂತಹ ಬ್ರಾಹ್ಮಣನ ಲಕ್ಷಣ. ಅದು ಲುಪ್ತವಾಗಿದೆ. ವೇದಗಳು ಅಂದರೆ ಏನು ಅಂತ ಕೇಳುವ ಸ್ಥಿತಿಯಲ್ಲಿ ಬ್ರಾಹ್ಮಣ ಮುಟ್ಟಿದ್ದಾನೆ. ವೇದಗಳ ಸಾರವಾದ ಗಾಯತ್ರಿ ಮಂತ್ರವನ್ನಾದರೂ ತಾನು ಚೆನ್ನಾಗಿ ಜಪ ಮಾಡಿ ಆ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡಿದ್ದರೆ, ಎಲ್ಲ ವೇದಗಳ ಅಧ್ಯಯನ ಮಾಡದಿದ್ದರೂ ವೇದಗಳ ಸಾರವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡದ್ದಕ್ಕೆ ಅವನ ಜನ್ಮ ಪವಿತ್ರವಾದೀತು. ಅದನ್ನೂ ಬಿಟ್ಟವರಿದ್ದಾರೆ. ಗಾಯತ್ರಿ ಮಂತ್ರದ ಜಪವೂ ಇಲ್ಲ, ವೇದಗಳ ಅಧ್ಯಯನ ಇಲ್ಲ, ಇಂದ್ರಿಯಗಳ ನಿಗ್ರಹ ಇಲ್ಲ, ಗುರುಗಳ ಸೇವೆ ಇಲ್ಲ, ತಪಸ್ಸಿಲ್ಲ, ವ್ರತ ನಿಯಮಗಳ ಅನುಷ್ಠಾನ ಇಲ್ಲ. ಮನಸ್ಸು ಹಾಗೂ ದೇಹ ಎರಡೂ ಪವಿತ್ರವಾಗುವುದಕ್ಕೆ ಬೇಕಾದ ಯಾವ ಸಾಧನೆಗಳೂ ಇವನಲ್ಲಿಲ್ಲ. ಪವಿತ್ರವಾದ ದೇಹ, ಪವಿತ್ರವಾದ ನಾಲಿಗೆ, ಪವಿತ್ರವಾದ ಮನಸ್ಸನ್ನು ಪಡೆದುಕೊಂಡು ಮನಸ್ಸಿನಿಂದ ಇನ್ನೊಬ್ಬರಿಗೆ ಹಿತವಾಗಲಿ ಅಂತ ಚಿಂತನೆ ಮಾಡಿ ಆ ಪವಿತ್ರವಾದ ನಾಲಿಗೆಯಿಂದ ನುಡಿದರೆ ಅದು ಸತ್ಯವಾಗ್ತಾ ಇತ್ತು ಒಂದು ಕಾಲಕ್ಕೆ. ಇವತ್ತಿಗೂ ಅಂತಹ ಮಹಾತ್ಮರಿದ್ದಾರೆ, ಅಂತಹ ತಪಸ್ವಿಗಳಿದ್ದಾರೆ.
ಅವರ ಮಾತು ಇಂದಿಗೂ ಸತ್ಯವಾಗ್ತದೆ. ಆದರೆ ಪ್ರತಿಯೊಬ್ಬ ಬ್ರಾಹ್ಮಣ ಆ ತರಹದ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಯೋಗ್ಯತೆ ಇದೆ, ಅರ್ಹತೆ ಇದೆ. ಯಾಕೆ ಪಡೆದುಕೊಳ್ತಾ ಇಲ್ಲ ಅನ್ನುವುದನ್ನು ಆಲೋಚನೆ ಮಾಡಬೇಕು. ಯಾವ ನಿರ್ಬಂಧವೂ ಇಲ್ಲ, ನೀನಿದನ್ನು ಮಾಡು, ನೀನು ಮಾಡಬೇಡ ಅಂತ ಯಾರೂ ಯಾರಿಗೆ ಹೇಳಲಿಲ್ಲ. ನೀನು ಬ್ರಾಹ್ಮಣ, ನಿನ್ನ ಕರ್ತವ್ಯ. ಎಲ್ಲರಿಗೂ ಅವರವರ ಕರ್ತವ್ಯಗಳಿದೆ. ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ಎಲ್ಲರಿಗೂ ಅವರವರದೇ ಆದ ಕರ್ತವ್ಯಗಳು ಎಲ್ಲ ವರ್ಣಗಳಿಗೂ ಆಶ್ರಮಗಳಿಗೂ ಉಂಟು. ಆದರೆ ಈಗ ಬ್ರಾಹ್ಮಣ ಸಮುದಾಯ ತಾನು ಉನ್ನತಿಯನ್ನು ಪಡೆಯಬೇಕಾದರೆ ತನ್ನ ಕರ್ತವ್ಯ ಏನು ಅನ್ನುವುದನ್ನು ಮೊದಲಿಗೆ ತಿಳಿಯಬೇಕು. ಆ ಬ್ರಾಹ್ಮಣ್ಯದ ಸಂರಕ್ಷಣ, ವೇದಾಧ್ಯಯನ ಇದು ಅವಶ್ಯವಾಗಿ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ನಡೆಯಲೇಬೇಕು. ಎಂಥದೇ ಉನ್ನತ ಸ್ಥಾನದಲ್ಲಿ ತಾನಿರಬಹುದು, ಉನ್ನತ ಅಧಿಕಾರದಲ್ಲಿರಬಹುದು, ಹಗಲು ರಾತ್ರಿ ಕಾರ್ಯಗಳ ಒತ್ತಡ ಇರಬಹುದು. ಇನ್ನುಳಿದ ಕಾರ್ಯಗಳ ಒತ್ತಡ ಎಷ್ಟೋ ಅಷ್ಟೇ ಇದರ ಅವಶ್ಯಕತೆಯೂ ಇದೆ ಎನ್ನುವುದನ್ನು ಮನಗಂಡು ಶಾಸ್ತ್ರದ ಅಧ್ಯಯನಕ್ಕೆ, ಶ್ರವಣಕ್ಕೆ ತನ್ನ ಸಮಯವನ್ನು ಮೀಸಲಿಟ್ಟು ವೇದಗಳ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡಲೇಬೇಕು. ಗಾಯತ್ರಿಯ ಜಪವನ್ನು ಅನುಷ್ಠಾನ ಮಾಡಲೇಬೇಕು. ಅಂದರೇನೆ ಮತ್ತೆ ಪುನಃ ಬ್ರಾಹ್ಮಣ್ಯ ಉಚ್ಛ್ರಾಯದ ಸ್ಥಿತಿಯನ್ನು ಹೊಂದುತ್ತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಒಂದು ಕಾಲಕ್ಕೆ ಶತ್ರುಗಳನ್ನು ನಿವಾರಣೆ ಮಾಡುವುದಕ್ಕೆ ಬಳಸುವಂತಹ ಬ್ರಹ್ಮಾಸ್ತ್ರಕ್ಕೆ ಅಭಿಮಂತ್ರಣ ಮಾಡ್ತಾ ಇರುವಂತಹ ಮಂತ್ರ ಅದು ಗಾಯತ್ರಿ ಮಂತ್ರ. ಗಾಯತ್ರಿ ತತ್ರ ಮಂತ್ರೋ ಯದ್ ಬ್ರಹ್ಮಾತ್ರ ಧ್ಯಾನ ದೇವತಾ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಬ್ರಹ್ಮಾಸ್ತ್ರಕ್ಕೆ ಅಭಿಮಂತ್ರಣ ಮಾಡುವ ಮಂತ್ರ ಗಾಯತ್ರಿ ಮಂತ್ರ. ಇದೇ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡು ಅಭಿಮಂತ್ರಣ ಮಾಡಿ ಪ್ರಯೋಗ ಮಾಡಿದರೆ ಎಲ್ಲ ದುಷ್ಟ ಶಕ್ತಿಗಳ ನಿವಾರಣೆ ಆಗ್ತಾ ಇತ್ತು. ಇವತ್ತು ಬೇರೆ ಯಾವ ದುಷ್ಟ ಶತ್ರುಗಳ ನಿವಾರಣೆಗೆ, ಜಗತ್ತನ್ನು ಸುಡೋದಕ್ಕೆ ನಾವು ಬ್ರಹ್ಮಾಸ್ತ್ರ ಬಿಡಬೇಕಾಗಿಲ್ಲ. ಆದರೆ ಮನಸ್ಸಿನಲ್ಲಿರುವ ದುರ್ವಿಚಾರಗಳು, ದುಷ್ಟ ಆಲೋಚನೆಗಳು, ಕಾಮಕ್ರೋಧಾದಿ ದೋಷಗಳು ಅವುಗಳೆಲ್ಲವನ್ನು ಭಸ್ಮ ಮಾಡಿ ಉತ್ತಮ ಗುಣವಂತನಾಗುವುದಕ್ಕೆ, ಸದಾಚಾರಿಯಾಗುವುದಕ್ಕೆ ಈ ಗಾಯತ್ರಿ ಮಂತ್ರದ ಉಪಯೋಗವನ್ನು ಮಾಡಬೇಕಾಗಿದೆ. ಧಿಯೋ ಯೋನಃ ಪ್ರಚೋದಯ. ಇವತ್ತು ಸರ್ಕಾರ ಹೊಲ ಮನೆಗಳನ್ನು ಕಸಿದುಕೊಂಡಿದೆ, ಆಸ್ತಿ ಪಾಸ್ತಿಗಳನ್ನೆಲ್ಲ ಕಸಿದುಕೊಂಡಾಯಿತು. ಉದ್ಯೋಗಕ್ಕೆ ಹೋಗಬೇಕು ಅಂದರೆ ಮೀಸಲಾತಿ ಇದೆ. ಹೊಲ ಮನೆಗಳನ್ನು ಮಾಡಿಕೊಂಡು ಆರಾಮಾಗಿರ್ತೇವೆ ಅಂದರೆ ಭೂಮಿಯನ್ನು ಕಸಿದುಕೊಂಡಾಯಿತು. ಉದ್ಯೋಗ ಮಾಡಿ ಜೀವನ ಮಾಡ್ತೇವೆ ಅಂದರೆ ಮೀಸಲಾತಿ ಬಂತು. ಬದುಕೋದು ಹೇಗೆ ಅಂತ ಯಾವ ಬ್ರಾಹ್ಮಣನೂ ಇವತ್ತಿಗೆ ಹೆದರಿಲ್ಲ. ಯಾಕೆ ಅಂದರೆ ಧಿಯೋ ಯೋನಃ ಪ್ರಚೋದಯ. ನಮ್ಮ ಶಕ್ತಿ ಇರುವುದು ಬುದ್ಧಿ. ಭೂಮಿಯ ಮೇಲೆ ಬದುಕಿಲ್ಲ, ಉದ್ಯೋಗದ ಮೇಲೆ ಬದುಕಿಲ್ಲ, ದೇವರು ಕೊಟ್ಟ ಬುದ್ಧಿಶಕ್ತಿಯ ಮೇಲೆ ಬದುಕಿದ್ದೇವೆ. ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲು ತೆರೆಯೋದಕ್ಕೆ ನಮ್ಮ ಬ್ರಾಹ್ಮಣನಿಗೆ ಗೊತ್ತಿದೆ. ಇದು ನಮ್ಮ ಬ್ರಾಹ್ಮಣ್ಯ. ಆ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾದದ್ದು. ನಮ್ಮ ಹಿರಿಯರು, ಪ್ರಾಚೀನರು ಮಾಡಿದಂತಹ ಆ ಗಾಯತ್ರಿಯ ಉಪಾಸನೆ, ಪ್ರಾಚೀನರು ಮಾಡಿದಂತಹ ಮಂತ್ರಗಳ ಜಪ, ಪ್ರಾಚೀನರು ಮಾಡಿರತಕ್ಕಂತಹ ತಪಸ್ಸು, ಆ ತಪಸ್ಸಿನ ಉಪಯೋಗವನ್ನು ಮಾಡಿಕೊಂಡು, ಆ ಬಂಡವಾಳ ಉಪಯೋಗಿಸಿಕೊಂಡು ನಾವೆಲ್ಲ ಇವತ್ತು ಬದುಕಿದ್ದೇವೆ. ಇಷ್ಟಕ್ಕೆ ತೃಪ್ತರಾಗೋದು ಬೇಡ. ನಾವು ಮತ್ತೆ ಗಾಯತ್ರಿಯ ಜಪ ಮಾಡಬೇಕು, ನಾವು ಮಂತ್ರಗಳ ಜಪ ಮಾಡಬೇಕು, ವ್ರತ ನಿಯಮಗಳ ಅನುಷ್ಠಾನ ಮಾಡಬೇಕು, ವೇದಾಧ್ಯಯನ ಮಾಡಬೇಕು. ಆ ತಪಸ್ಸಿನ ಬಲ ಮತ್ತೆ 100 ವರ್ಷ ಹರಿದು ಬರಬೇಕು ಮುಂದಿನ ಸಂತತಿಯಲ್ಲಿ. ಅದು ಎಲ್ಲರ ಹೊಣೆಯಾಗಿದೆ. ಹಿಂದಿನವರ ತಪಸ್ಸಿನ, ಮಂತ್ರದ, ಧರ್ಮದ ಲಾಭವನ್ನು ಮಾತ್ರ ಪಡೆದುಕೊಂಡು ನಾವು ಕೃತಕೃತ್ಯರಾಗುವುದು ಬೇಡ. ಮತ್ತೆ ಧರ್ಮಾಚರಣೆಯನ್ನು ಮಾಡಿ, ಮತ್ತೆ ಜಪವನ್ನು ಮಾಡಿ, ಮತ್ತೆ ಸಿದ್ಧಿಯನ್ನು ಪಡೆದುಕೊಂಡು ಮುಂದೆ ಬರುವ ನಮ್ಮ ದೇಶದ ಭವ್ಯವಾದ ಭವಿಷ್ಯಕ್ಕೆ ನಾವು ಭದ್ರವಾದ ಬುನಾದಿಯನ್ನು ಹಾಕಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಬ್ರಾಹ್ಮಣ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳುವುದಕ್ಕಾಗಿ ಬದುಕುವವನಲ್ಲ. ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿದ್ದು ತಪ್ಪು. ಕೇವಲ ಭೋಜನ ಪ್ರಿಯನಾದವನಲ್ಲ ಬ್ರಾಹ್ಮಣ. ಇಡೀ ಸಮಾಜವನ್ನು ಉದ್ಧಾರ ಮಾಡುವುದಕ್ಕಾಗಿ, ಇಡೀ ಸಮಾಜದ ಕ್ಷೇಮಕ್ಕಾಗಿ, ಸಮಗ್ರ ದೇಶದ ಕಲ್ಯಾಣಕ್ಕಾಗಿ ತಪಸ್ಸನ್ನು ಆಚರಣೆ ಮಾಡತಕ್ಕಂತಹ ವ್ಯಕ್ತಿ ಅವನು ಬ್ರಾಹ್ಮಣ. ಏತದ್ ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ಇಡೀ ಜಗತ್ತಿಗೆ ತನ್ನ ಕರ್ತವ್ಯವನ್ನು ಬೋಧನೆ ಮಾಡುವಂತಹ ಒಂದು ಉನ್ನತವಾದ ಗುರುಸ್ಥಾನದಲ್ಲಿದ್ದದ್ದು ಅದು ಬ್ರಾಹ್ಮಣ ಸಮುದಾಯ. ಆ ಸ್ಥಾನ, ಆ ಮಾನ, ಆ ವರ್ಚಸ್ಸನ್ನು
ಮತ್ತೆ ಉಳಿಸಿಕೊಳ್ಳಬೇಕಾಗಿದೆ ಬ್ರಾಹ್ಮಣ. ಅದು ಉಳಿಸಿಕೊಳ್ಳೋದು ಕೇವಲ ಅಭಿಮಾನದಿಂದ ಉಳಿಸಿಕೊಳ್ಳುವುದಕ್ಕಾಗೋದಿಲ್ಲ, ಅಧ್ಯಯನದಿಂದ ಉಳಿಸಿಕೊಳ್ಳುವುದಕ್ಕಾಗತ್ತೆ, ಅನುಷ್ಠಾನದಿಂದ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯ ಇವತ್ತು ಪ್ರಯತ್ನವನ್ನು ಮಾಡಬೇಕು. ಮಹಾಭಾರತ ವನಪರ್ವದಲ್ಲಿ ಒಂದು ಮಾತನ್ನು ಹೇಳುತ್ತದೆ, ವೃತ್ತಂ ಯತ್ನೇನ ಸಂರಕ್ಷ್ಯಂ ಬ್ರಾಹ್ಮಣೇನ ವಿಶೇಷತಃ ಅಕ್ಷೀಣ ವೃತ್ತೋ ನ ಕ್ಷೀಣ ವೃತ್ತತಸ್ತು ಹತೋ ಹತಃ. ವೃತ್ತ ಚಾರಿತ್ರ್ಯವನ್ನು ಮನುಷ್ಯ ಚೆನ್ನಾಗಿ ಉಳಿಸಿಕೊಳ್ಳಬೇಕು. ಯಾವುದೇ ವ್ಯಕ್ತಿಯಾಗಿರಲಿ, ಅವನು ಯಾವುದೇ ಸಮುದಾಯಕ್ಕೆ ಸೇರಿದರೂ ಚಾರಿತ್ರ್ಯವನ್ನು ಉಳಿಸಿಕೊಳ್ಳಬೇಕಾದದ್ದು ಬಹಳ ಮಹತ್ವದ್ದು. ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಆ ತರಹ ಅಂತಹ ಶ್ರೇಷ್ಠವಾದ ಚಾರಿತ್ರ್ಯವನ್ನು, ಇದು ಶ್ರೀಮನ್ ಮಹಾಭಾರತ ಹೇಳಿದ ಮಾತು. ಇದು ಯಾರೋ ಪಾಶ್ಚಾತ್ಯರೇ ಹೇಳಿದ್ದು ಅಂತ ಅಂದ್ಕೊಳ್ಬೇಡಿ. ಮಹಾಭಾರತದಲ್ಲಿ ಹೇಳದಿರುವ ವಿಷಯವೇ ಇಲ್ಲ. ಇಡೀ ಸಮಾಜದ ಉನ್ನತಿಗಾಗಿ, ಜಗತ್ತಿನ ಕ್ಷೇಮಕ್ಕಾಗಿ ಮಹಾಭಾರತ ಎಲ್ಲವನ್ನೂ ಹೇಳಿದೆ. ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೆ ಯದಿ ಹಾಸ್ತಿ ತದನ್ಯಸ್ತ್ರ ಎನ್ನೇ ಹಾಸ್ತಿನ ಕುತ್ಯಚಿತ್. ಮಹಾಭಾರತದಲ್ಲಿ ಇಲ್ಲದೇ ಇದ್ದದ್ದು ಇಲ್ಲವೇ ಇಲ್ಲ ಪ್ರಪಂಚದೊಳಗೆ. ಮಹಾಭಾರತ ಹೇಳುತ್ತದೆ, ಅವೃತ್ತ ಅಕ್ಷೀಣ ವೃತ್ತೋ ನ ಕ್ಷೀಣ ವೃತ್ತತಸ್ತು ಹತೋ ಹತಃ. ಯಾರ ಚಾರಿತ್ರ್ಯ ಹಾನಿಯಾಗಿಲ್ಲ ಅವನು ಜೀವನದಲ್ಲಿ ಏನು ಕಳ್ಕೊಂಡ್ರೂ ಕಳ್ಕೊಂಡಿಲ್ಲ ಅಂತ ಅರ್ಥ. ಅವನ ಸಂಪತ್ತು ಹೋಗಿರಬಹುದು, ಮನೆ ಹೋಗಿರಬಹುದು, ಆಸ್ತಿ ಹೋಗಿರಬಹುದು, ಚಾರಿತ್ರ್ಯ ಚೆನ್ನಾಗಿದೆ ಅಂದರೆ ಅವನು ಚೆನ್ನಾಗಿದ್ದಾನೆ ಅಂತ. ಚಾರಿತ್ರ್ಯ ಒಂದು ಹೋಗಿದೆ ಅಂದರೆ ಎಲ್ಲವೂ ಹೋದಂತೆ ಅಂತ. ಆ ದೃಷ್ಟಿಯಲ್ಲಿ ಶುದ್ಧವಾದ ಚಾರಿತ್ರ್ಯವನ್ನು, ಶುದ್ಧವಾದ ಶೀಲವನ್ನು ಕಾಪಾಡಿಕೊಳ್ಳಬೇಕು, ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ಅಧ್ಯಯನವನ್ನು ಮಾಡಿ, ಗುರುಗಳ ಸೇವೆಯನ್ನು ಮಾಡಿ, ಪರಮಾತ್ಮನಲ್ಲಿ ನಂಬಿಕೆ ಚೆನ್ನಾಗಿರಬೇಕು. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾರಿಗಾದರೂ ನಂಬಿಕೆ ಇಲ್ಲ ಅಂದರೆ ನಂಬಿಕೆ ಬರೋ ಹಾಗೆ ಅವನಿಗೆ ಉಪದೇಶ ಮಾಡಬೇಕಾದದ್ದು ಇವನ ಕರ್ತವ್ಯ. ಶಮೋ ದಮಸ್ತಪ ಶೌಚಂ ಕ್ಷಾಂತಿ ಆರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ. ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವ ಮಾತು. ನಾನು ಎಷ್ಟು ಹಣ ಗಳಿಸಬೇಕು, ಎಷ್ಟು ಆಸ್ತಿ ಮಾಡಬೇಕು ಅಂತ ಆಲೋಚನೆ ಮಾಡುವುದಲ್ಲ. ಶಮಃ, ನಾನು ಬ್ರಾಹ್ಮಣನಾಗಿದ್ದೇನೆ ಅಂತ ಧೈರ್ಯದಿಂದ ಹೇಳಿಕೊಳ್ಳಬೇಕಾದರೆ ನನ್ನ ಮನಸ್ಸು ಎಷ್ಟು ಹೊತ್ತು ಭಗವಂತನಲ್ಲಿ ಚೆನ್ನಾಗಿ ಆಸಕ್ತವಾಗ್ತದೆ, ಮಗ್ನವಾಗ್ತದೆ ಅಂತ ಪರಿಶೀಲನೆ ಮಾಡಿಕೊಳ್ಳಿ ಅಂತ. ಶಮಃ ಶಮೋ ಮನ್ನಿಷ್ಠತಾ ಬುದ್ಧೇಹೇ. ನಮ್ಮ ಬುದ್ಧಿ, ನಮ್ಮ ಮನಸ್ಸು ಭಗವಂತನಲ್ಲಿ ತಲ್ಲೀನವಾದರೆ ನಾನು ಬ್ರಾಹ್ಮಣ ಆದದ್ದು ಸಾರ್ಥಕ. ದಮಃ, ಇಂದ್ರಿಯಗಳ ನಿಗ್ರಹ. ತಿನ್ನಬಾರದ ವಸ್ತುಗಳನ್ನು ತಿನ್ನಬೇಕು ಅಂತ ನಾಲಿಗೆ ಮುಂದೆ ಹೋದರೆ ತನ್ನ ಇಂದ್ರಿಯವನ್ನು ನಿಗ್ರಹ ಮಾಡಿಕೊಳ್ಳಬೇಕು. ತಿನ್ನಬಾರದ ವಸ್ತುಗಳನ್ನು ತಿನ್ನಬಾರದು, ತಿನ್ನಬಾರದ ಕಾಲದಲ್ಲಿ ತಿನ್ನಬಾರದು, ತಿನ್ನಬಾರದ ದೇಶದಲ್ಲಿ ತಿನ್ನಬಾರದು. ಇಂದ್ರಿಯ ನಿಗ್ರಹ. ನೋಡಬಾರದ ವಸ್ತುಗಳನ್ನು ನೋಡಬಾರದು, ಕೇಳಬಾರದ ಕೆಟ್ಟ ಶಬ್ದಗಳು, ದೇವರ ನಿಂದೆ, ದೊಡ್ಡವರ ಜ್ಞಾನಿಗಳ ನಿಂದೆ, ನಾಸ್ತಿಕ್ಯವಾದ, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸುವಂತಹ ದುರಾಲೋಚನೆಗಳ ಶಬ್ದಗಳು, ಇಂತಹ ಶಬ್ದಗಳನ್ನು ಕೇಳಬಾರದು. ಹೀಗೆ ತನ್ನ ಇಂದ್ರಿಯಗಳನ್ನು ಮಾಡಬಾರದ ಕಾರ್ಯಗಳಿಂದ ನಿಯಂತ್ರಣ ಮಾಡುವುದಕ್ಕೆ ಯಾರು ಪ್ರಯತ್ನ ಮಾಡ್ತಾನೆ ಅವನು ನಿಜವಾದಂತಹ ಬ್ರಾಹ್ಮಣ. ಶಮೋ ದಮಃ ತಪಃ. ತಪಸ್ಸು, ಕಾಯಕ್ಲೇಶ ಸಹನ. ಎಷ್ಟೇ ಕ್ಲೇಶವಾಗಲಿ, ಏನೇ ಕಷ್ಟವಾಗಲಿ
ದೇಹಕ್ಕೆ ಮನಸ್ಸಿಗೆ ಅದನ್ನು ಸಹನೆ ಮಾಡುವಂತಹ ಶಕ್ತಿ ಇರಬೇಕು. ಅದೇ ತಪಸ್ಸು. ಅಧ್ಯಯನ ಮಾಡುವುದು ಒಂದು ತಪಸ್ಸು. ಎಷ್ಟು ಕಷ್ಟವಾದರೂ ಇನ್ನೊಬ್ಬರ ಹಿತಕ್ಕಾಗಿ ಸಹನೆ ಮಾಡುವುದು ತಪಸ್ಸು. ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯಯೇ. ಸ್ವಾರ್ಥವನ್ನು ಪರಿತ್ಯಾಗ ಮಾಡಿ ಪರೋಪಕಾರ ಮಾಡುವುದಕ್ಕಾಗಿ ತಾನು ಸಿದ್ಧನಾಗಿರಬೇಕು. ಅದೇ ಒಂದು ದೊಡ್ಡದಾದ ತಪಸ್ಸು. ಕ್ಷಾಂತಿ ಕ್ಷಮಾಗುಣ. ಆರ್ಜವಂ. ಮನಸ್ಸಿನಲ್ಲಿಯೂ ಒಳ್ಳೆಯ ವಿಚಾರ ಮಾಡಬೇಕು, ಮಾತಿನಲ್ಲಿಯೂ ಅದು ಮೂಡಿ ಬರಬೇಕು, ಅದೇ ಕೃತಿಯಲ್ಲಿ ಕಾಣಬೇಕು. ಮನಸ್ಸು, ಮಾತು ಹಾಗೂ ಕೃತಿಯಲ್ಲಿ ಏಕರೂಪತೆ ಇರುವುದೇ ಆರ್ಜವ. ಉತ್ತಮವಾದಂತಹ ಶಾಸ್ತ್ರಗಳ ಜ್ಞಾನ, ವಿಜ್ಞಾನ, ಆಸ್ತಿಕ್ಯ, ಶ್ರದ್ಧೆ. ದೇವರಿದ್ದಾನೆ, ನಾವು ಮಾಡುವಂತಹ ಶುಭಕರ್ಮಗಳಿಗೆ ಫಲ ಕೊಡುವುದಕ್ಕೆ ದೇವರಿದ್ದಾನೆ ಎನ್ನುವ ಶ್ರದ್ಧೆಯನ್ನು ತಾನು ಪಡೆದುಕೊಳ್ಳಬೇಕು, ಇನ್ನೊಬ್ಬರಿಗೂ ಆ ಶ್ರದ್ಧೆಯನ್ನು ಹುಟ್ಟಿಸಬೇಕು. ಪರಲೋಕ ಇದೆ, ಪುಣ್ಯ ಪಾಪಗಳಿವೆ. ನಾವು ಏನು ತಪ್ಪು ಮಾಡಿದರೂ ನೋಡುವವರು ಯಾರಿಲ್ಲ ಅನ್ನೋ ಹಾಗಿಲ್ಲ, ದೇವರು ನೋಡ್ತಾನೆ. ನಾವು ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಕೊಡ್ತಾನೆ, ಪುಣ್ಯಕ್ಕೆ ಸುಖವನ್ನು ಕೊಡ್ತಾನೆ. ಉತ್ತಮವಾದ ಫಲ ಇದೆ. ಈ ಶ್ರದ್ಧೆ ಇರಬೇಕು. ಎಲ್ಲಿಯವರೆಗೆ ಈ ಶ್ರದ್ಧೆ ಇಲ್ಲ ಅಲ್ಲಿಯವರೆಗೆ ಇನ್ನೇನು ಮಾಡಿದರೂ ವ್ಯರ್ಥ. ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಬಹುದು, ಹಣ ಖರ್ಚು ಮಾಡಬಹುದು. ಮನಸ್ಸಿನಲ್ಲಿ ಶ್ರದ್ಧೆ ಇಲ್ಲ ಅಂದರೆ ಮನುಷ್ಯ ಧರ್ಮವನ್ನು ಆಚರಣೆ ಮಾಡೋದಿಲ್ಲ, ಪರೋಪಕಾರ ಮಾಡೋದಿಲ್ಲ. ಕೇವಲ ತೋರಿಕೆಗಾಗಿ ಮಾಡ್ತಾನೆ, 4 ಜನರ ಮುಂದೆ ಕೀರ್ತಿಗಾಗಿ, ಪ್ರತಿಷ್ಠೆಗಾಗಿ ಮಾಡ್ತಾನೆ. ಆದರೆ ನೋಡುವ ದೇವರೊಬ್ಬ ಇದ್ದಾನೆ, ಅವನು ಫಲ ಕೊಡ್ತಾನೆ ಎನ್ನುವ ಶ್ರದ್ಧೆ ಇದ್ದರೆ ಯಾರು ನೋಡಿದರೂ ಸರಿ, ನೋಡದಿದ್ದರೂ ಸರಿ, ದೇವರಿದ್ದಾನೆ ಎನ್ನುವ ಶ್ರದ್ಧೆಯಿಂದ ಏಕಾಂತದಲ್ಲಿಯೂ ಧರ್ಮವನ್ನು ಮನುಷ್ಯ ಆಚರಣೆ ಮಾಡುವುದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಶ್ರದ್ಧೆ ಇದು ಬಹಳ ಮಹತ್ವದ್ದು. ಆಸ್ತಿಕ್ಯಂ, ಇದು ಬ್ರಾಹ್ಮಣ ಪಡೆದುಕೊಳ್ಳಬೇಕಾದ ಗುಣಗಳು ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಪದೇಶ ಮಾಡ್ತಾನೆ. ಇಂತಹ ಬ್ರಾಹ್ಮಣನ ಉಪಯೋಗ ರಾಜಕಾರಣಕ್ಕೆ ಆಗಬೇಕು. ಬ್ರಾಹ್ಮಣರು ಉಪದೇಶ ಮಾಡುವಂತಹ ತತ್ವಜ್ಞಾನವನ್ನು, ಧರ್ಮದ ಮಾರ್ಗವನ್ನು, ದೇವರ ಮಹಿಮೆಯನ್ನು ಚೆನ್ನಾಗಿ ತಿಳಿದುಕೊಂಡು ರಾಜಕಾರಣಿಗಳು ರಾಜಕಾರಣ ಮಾಡಿದ್ದೇ ಆದರೆ ನಿಜವಾಗಿಯೂ ಉತ್ತಮವಾದಂತಹ ರಾಜ್ಯವನ್ನು ನಮ್ಮ ಸಮಾಜ ಕಾಣುವುದಕ್ಕೆ ಸಾಧ್ಯ. ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಹೇಳುವಂತಹ ಮಾತು, ಬ್ರಾಹ್ಮಣೇನೈಧಿತಂ ಕ್ಷತ್ರಂ ಮಂತ್ರಿ ಮಂತ್ರಾಭಿಮಂತ್ರಿತಂ ಜಯತ್ಯಜಿತಂ ಅತ್ಯಂತಂ ಶಾಸ್ತ್ರಾನುಗಮ ಅಶಾಸ್ತ್ರಿತಂ. ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ, ಬಹಳ ಅದ್ಭುತವಾದ ಮಾತು. ಶಾಸ್ತ್ರ, ಶಸ್ತ್ರ ಎರಡಿದೆ. ಶಾಸ್ತ್ರವನ್ನು ಚೆನ್ನಾಗಿ ಅನುಸರಿಸಿದರೆ ನಮ್ಮ ರಾಷ್ಟ್ರ ಶಸ್ತ್ರ ಇಲ್ಲದೇ ಇದ್ದರೂ ಕೂಡ ಶತ್ರುಗಳನ್ನು ಗೆಲ್ಲುವುದಕ್ಕೆ ಸಾಧ್ಯ ಇದೆ. ಜಯತಿ ಅಜಿತಂ ಅತ್ಯಂತಂ ಶಾಸ್ತ್ರಾನುಗಂ ಅಶಸ್ತ್ರಿತಂ. ಶಾಸ್ತ್ರವನ್ನು ಅನುಸರಿಸಿದ ರಾಷ್ಟ್ರ ಶಸ್ತ್ರವಿಲ್ಲದಿದ್ದರೂ ಶಾಸ್ತ್ರದ ಬಲದಿಂದಲೇ ಶತ್ರುವನ್ನು ಗೆಲ್ಲಬಹುದು ಅಂತ. ಬ್ರಾಹ್ಮಣೇನ ಇಧಿತಂ, ಬ್ರಾಹ್ಮಣರ ವಿಶೇಷವಾದ ಆಶೀರ್ವಾದವೂ ಬೇಕು, ಮಾರ್ಗದರ್ಶನವೂ ಬೇಕು, ಈಚೆಗೆ ಮಂತ್ರಿಗಳ ಉತ್ತಮವಾದಂತಹ ಆಲೋಚನಾ ಶಕ್ತಿಯೂ ಬೇಕು. ಇದೆರಡೂ ಸೇರಿದರೆ ಅತ್ಯದ್ಭುತವಾದ ರಾಜ್ಯವನ್ನು ಆಳಬಹುದು. ಎಲ್ಲ ಶತ್ರುಗಳನ್ನು ಗೆದ್ದು ತನ್ನ ರಾಜ್ಯವನ್ನು ಅತ್ಯಂತ ಸಮೃದ್ಧವಾಗಿ ಮಾಡಬಹುದು ಅಂತ. ಶ್ರೀಮದ್ ಭಾಗವತದಲ್ಲಿ ಒಂದು ಕಥೆಯನ್ನು ನೀವೆಲ್ಲ ಕೇಳಿರ್ತೀರಿ. ಬಲಿಚಕ್ರವರ್ತಿ ದೇವತೆಗಳ ಮೇಲೆ ದಂಡೆತ್ತಿ ಹೋಗ್ತಾನೆ ಯುದ್ಧ ಮಾಡುವುದಕ್ಕೆ. ದೇವತೆಗಳೆಲ್ಲ ಬೃಹಸ್ಪತ್ಯಾಚಾರ್ಯರಿಗೆ ಕೇಳ್ತಾರೆ, ಏನು ಇಷ್ಟು ಧೈರ್ಯದಿಂದ ಬಲಿಚಕ್ರವರ್ತಿ ಯುದ್ಧಕ್ಕೆ ಬರ್ತಾ ಇದ್ದಾನೆ ನಮ್ಮ ಮೇಲೆ?
ಎಷ್ಟೋ ಬಾರಿ ಸೋತಿದ್ದಾನೆ, ಆದರೂ ನಮ್ಮ ಮೇಲೆ ಆಕ್ರಮಣ ಮಾಡುವ ಧೈರ್ಯ ಎಲ್ಲಿಂದ ಬಂತು ಬಲಿಚಕ್ರವರ್ತಿಗೆ ಅಂತ. ಆಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ಏಷ ವಿಪ್ರಬಲೋದರ್ಕ. ಎಂತಹ ಮಾತನ್ನು ಹೇಳ್ತಾರೆ ನೋಡಿ. ಏಷ ವಿಪ್ರಬಲೋದರ್ಕ. ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯ ಗುರುಗಳು, ಮಹಾಬ್ರಾಹ್ಮಣ, ಮಹಾತಪಸ್ವಿ. ಅವರು ತಮ್ಮ ತಪಸ್ಸಿನ ಬಲವನ್ನು ಧಾರೆ ಎರೆದು ಕೊಟ್ಟಿದ್ದಾರೆ. ಆ ಧೈರ್ಯದಿಂದ, ಆ ವಿಶ್ವಾಸದಿಂದ ಬಲಿಚಕ್ರವರ್ತಿ ನಿಮ್ಮ ಮೇಲೆ ದಂಡೆತ್ತಿ ಬಂದಿದ್ದಾನೆ. ಹಾಗಾದರೆ ನಮ್ಮ ಗತಿ ಮುಂದೇನು ಗತಿ? ಅದಕ್ಕೆ ಉತ್ತರ ಕೊಡ್ತಾರೆ, ಏಷಾಮೇವ ಅವಮಾನೇನ ಸಾನುಬಂಧೋ ವಿನಂಕ್ಷ್ಯತಿ. ಯಾವ ಬ್ರಾಹ್ಮಣರ ಬಲದಿಂದ ಈ ಬಲಿಚಕ್ರವರ್ತಿ ಇವತ್ತು ಯುದ್ಧ ಆಡೋದಕ್ಕೆ ಬಂದಿದ್ದಾನೆ, ಅದೇ ಬ್ರಾಹ್ಮಣರ ಅವಮಾನವನ್ನು ಮಾಡಿ ಅವರ ಶಾಪವನ್ನು ಪಡೆದು ಹಾಳಾಗಿ ಹೋಗ್ತಾನೆ. ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾರೆ. ಹಾಗಾದರೆ ದೇವತೆಗಳಿಗೆ ಬಲ ಕೊಟ್ಟಂತಹ ವ್ಯಕ್ತಿ ಬೃಹಸ್ಪತ್ಯಾಚಾರ್ಯರು, ಬ್ರಾಹ್ಮಣರು. ದೇವತೆಗಳಿಗೆ ಸರ್ವದಾ ವಿಜಯ. ತಾತ್ಕಾಲಿಕವಾಗಿ ಬಲಿಚಕ್ರವರ್ತಿಗೆ ವಿಜಯವಾದದ್ದು ಕೂಡ ಬ್ರಾಹ್ಮಣರ ಬಲದಿಂದ, ಅವನ ಅಧಃಪತನವಾದದ್ದು ಬ್ರಾಹ್ಮಣರ ತಿರಸ್ಕಾರದಿಂದ. ಹೀಗಿರಬೇಕಾದರೆ ಬ್ರಾಹ್ಮಣರ ಆಶೀರ್ವಾದ, ಅವರ ಉಪದೇಶ, ಅವರ ಮಾರ್ಗದರ್ಶನ ಒಂದು ರಾಜ್ಯದ ರಕ್ಷಣೆಗೆ ಎಷ್ಟು ಅವಶ್ಯಕ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ವಸಿಷ್ಠ ವಿಶ್ವಾಮಿತ್ರರ ಚರಿತ್ರೆಯನ್ನು ರಾಮಾಯಣದಲ್ಲಿ ನಾವು ಕೇಳುತ್ತೇವೆ. ಎಂತಹ ಅದ್ಭುತವಾದದ್ದು, ನಿಮಗೆಲ್ಲ ಗೊತ್ತಿದ್ದದ್ದು. ವಿಶ್ವಾಮಿತ್ರರು ಕರೆದುಕೊಂಡ ಬಂದ ಸಹಸ್ರಾರು ಸೈನಿಕರಿಗೆ ವಸಿಷ್ಠರು ಆದರ ಆತಿಥ್ಯಗಳನ್ನು ಮಾಡುತ್ತಾರೆ. ನಾವೇ ಒಂದು ಸಾಮಾನ್ಯ ಕುಟೀರದಲ್ಲಿದ್ದೇವೆ, ಆಶ್ರಮದಲ್ಲಿದ್ದೇವೆ, ಇಷ್ಟೆಲ್ಲ ಜನರನ್ನು ಕರೆದುಕೊಂಡು ಬಂದರೆ ಹೇಗೆ ಆತಿಥ್ಯ ಮಾಡೋದು ಅಂತ ಹಿಂದೆ ಮುಂದೆ ನೋಡಿಲ್ಲ. ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅವರವರಿಗೆ ಇಷ್ಟವಾದ ರುಚಿಯಾದ ಪದಾರ್ಥವನ್ನು ಮಾಡಿ ಬಡಿಸಿದ್ದಾರೆ ವಸಿಷ್ಠರು. ಯಾರಿಲ್ಲ, ಕೇವಲ ಆ ಕಾಮಧೇನು ನಂದಿನಿಯ ಸಾಮರ್ಥ್ಯದಿಂದ, ತಮ್ಮ ತಪೋಬಲದಿಂದ ಅಂತಹ ಆತಿಥ್ಯವನ್ನು ಮಾಡಿದಾಗ ವಿಶ್ವಾಮಿತ್ರರು ಆ ನಂದಿನಿ ನನಗೆ ಬೇಕು ಅಂತ ಕೇಳ್ತಾರೆ. ನಾನು ಕ್ಷತ್ರಿಯ, ಬೇಕಾದಷ್ಟು ರಾಜರು ನಮ್ಮಲ್ಲಿ ಬರ್ತಾರೆ, ಪ್ರಜೆಗಳೆಲ್ಲ ಬರ್ತಾರೆ, ಅವರಿಗೆ ಆತಿಥ್ಯ ಮಾಡಬೇಕು, ಅರಮನೆಯಲ್ಲಿರಬೇಕಾದದ್ದು, ನೀವೇನು ಮಾಡ್ತೀರಾ ಅದನ್ನು ಇಟ್ಕೊಂಡು ಅಂತ. ಅದು ಹೋಮಧೇನು, ನಾನು ಕೊಡೋದಿಲ್ಲ ಅಂತ ವಸಿಷ್ಠರು ಹೇಳ್ತಾರೆ. ನಾವು ಯಜ್ಞಯಾಗಾದಿಗಳನ್ನು ಮಾಡೋದು ನಮ್ಮ ಹೊಟ್ಟೆ ತುಂಬಿಕೊಳ್ಳೋದಕ್ಕಲ್ಲ, ನಿಮ್ಮಂತಹ ರಾಜರ ಕಲ್ಯಾಣಕ್ಕಾಗಿ, ಇಡೀ ದೇಶದ ಕ್ಷೇಮಕ್ಕಾಗಿ. ನಮ್ಮ ಮನೆಯಲ್ಲಿ ಆಕಳಿದ್ರೆ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ, ಇದನ್ನು ಇಲ್ಲಿಂದ ಕದಲಿಸಬೇಡಿ ಅಂತ ವಸಿಷ್ಠರು ಹೇಳ್ತಾರೆ. ಅತ್ಯಂತ ಸೌಜನ್ಯದಿಂದ ಹೇಳ್ತಾರೆ. ವಿಶ್ವಾಮಿತ್ರರು ಕೇಳೋದಿಲ್ಲ, ನಂದಿನಿಯನ್ನು ಎಳೆದುಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ನಂದಿನಿ ಒಂದೇ ಮಾತು ಕೇಳುತ್ತದೆ ವಸಿಷ್ಠರಿಗೆ, ವಸಿಷ್ಠರೇ, ಇಷ್ಟು ದಿವಸ ಹೋಮಕ್ಕಾಗಿ ಅಂತ ನನ್ನನ್ನು ನೀವು ಇಟ್ಟುಕೊಂಡದ್ದು, ಈಗ ನನ್ನನ್ನು ನೀವು ಕರೆದುಕೊಂಡು ಹೋಗ್ತಾ ಇದ್ದರೆ ಸುಮ್ಮನೆ ಇದ್ದೀರಿ ಅಂತಂದರೆ ನಾನು ನಿಮಗೆ ಬೇಡ ಅಂದರೆ ನಾನು ಹೊರಡ್ತೇನೆ. ಆದರೆ ನಿಮಗೆ ಬೇಕು ಅಂತಾದರೆ ಒಂದು ಮಾತು ಹೇಳಿ, ನನ್ನನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ನನಗೆ ಗೊತ್ತು ಅಂತ. ವಸಿಷ್ಠರು, ನೀನು ಅವಶ್ಯವಾಗಿ ನಮ್ಮ ಆಶ್ರಮದಲ್ಲಿರಬೇಕು ಅಂತ ಹೇಳಿದರೆ ತನ್ನ ಒಂದೊಂದು ರೋಮಕೂಪಗಳಿಂದ ಸೈನಿಕರನ್ನು ಸೃಷ್ಟಿ ಮಾಡಿ ವಿಶ್ವಾಮಿತ್ರರ ಎಲ್ಲ ಸೈನ್ಯವನ್ನು ಓಡಿಸ್ತದೆ. ವಿಶ್ವಾಮಿತ್ರರು ಕ್ರುದ್ಧರಾಗಿ ನಾನಾ ವಿಧವಾದ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ವಸಿಷ್ಠರ ಮೇಲೆ ಮಾಡಿದರೆ ಗಂಭೀರವಾಗಿ ವಸಿಷ್ಠರು ಒಂದೇ ಒಂದು ಕೈಯಲ್ಲಿ ಆಯುಧವನ್ನು ತೆಗೆದುಕೊಳ್ಳದೆ ಭಗವಂತನ ಧ್ಯಾನ ಮಾಡುತ್ತಾ ತಮ್ಮ ಮಂತ್ರದ ಜಪವನ್ನು ಮಾಡುತ್ತಾ ನಿಂತರೆ ಎಂಥೆಂತಹ ಅಸ್ತ್ರಗಳ ಶಸ್ತ್ರಗಳ ಪ್ರಯೋಗ ಮಾಡಿದರೂ ವಸಿಷ್ಠರ ಬ್ರಹ್ಮದಂಡದ ಮುಂದೆ ಆ ಎಲ್ಲ ಅಸ್ತ್ರಗಳು ಬಂದು ಕೆಳಗೆ ಬಿದ್ದಿವೆ, ನತಮಸ್ತಕವಾಗಿವೆ. ವಸಿಷ್ಠರ ಒಂದು ಕೂದಲಿಗೂ ಧಕ್ಕೆಯಾಗಿಲ್ಲ. ಇದು ಬ್ರಾಹ್ಮ ಬಲ, ದಿಗ್ಬಲಂ, ಕ್ಷತ್ರಿಯ ಬಲಂ, ಬ್ರಹ್ಮತೇಜೋ ಬಲಂ ಎಂಬುದಾಗಿ ವಿಶ್ವಾಮಿತ್ರರು ಉದ್ಗಾರ ತೆಗೆದರು.
ನಾನೂ ಬ್ರಹ್ಮರ್ಷಿಯಾಗಬೇಕು ಅಂತ ಪ್ರಯತ್ನ ಮಾಡಿ ಬ್ರಹ್ಮರ್ಷಿತ್ವವನ್ನು ಪಡೆದರು. ಒಂದೊಂದು ದಿಕ್ಕಿನಲ್ಲಿ 10,000 ವರ್ಷಗಳವರೆಗೆ ತಪಶ್ಚರ್ಯವನ್ನು ಮಾಡಿ ಕೊನೆಗೂ ಬ್ರಹ್ಮರ್ಷಿಗಳಾದರೂ ವಿಶ್ವಾಮಿತ್ರರು. ಅಂದರೆ ವಿಶ್ವಾಮಿತ್ರರು ಕ್ಷತ್ರಿಯರು ಬ್ರಾಹ್ಮಣ್ಯವನ್ನು ಪಡೆಯುವುದಕ್ಕೆ 10,000 ವರ್ಷಗಳ ತಪಸ್ಸು ಮಾಡಿ ಅದನ್ನು ಪಡೆದು ತಮ್ಮ ಜೀವನದಲ್ಲಿ ಧನ್ಯತೆಯನ್ನು ಅನುಭವಿಸಿ ಇಡೀ ಜಗತ್ತಿಗೆ ಗಾಯತ್ರಿ ಮಂತ್ರದ ದರ್ಶನ ಮಾಡಿಕೊಟ್ಟಂತಹ ಮಹಾನುಭಾವರು, ಜಗತ್ತಿಗೆ ಮಾನ್ಯರಾದರು, ಪೂಜ್ಯರಾದರು. ಅಂತಹ ಬ್ರಾಹ್ಮಣ್ಯ ನಮ್ಮೆಲ್ಲರ ಹಿರಿಯರ ಪುಣ್ಯದಿಂದ ಸುಲಭವಾಗಿ ಫುಕ್ಕಟೆಯಾಗಿ ನಮಗೆ ಸಿಕ್ಕಿದೆ. ಅದನ್ನು ಸಾರ್ಥಕ ಮಾಡಿಕೊಳ್ಳೋದಿಲ್ಲ ಅಂದರೆ ಎಂತಹ ದೊಡ್ಡ ಆತ್ಮವಂಚನೆಯನ್ನು ಮಾಡಿಕೊಳ್ತಾ ಇದ್ದೇವೆ, ಅದನ್ನು ಎಚ್ಚರದಿಂದ ತಿಳಿಯಬೇಕು. ಬ್ರಾಹ್ಮಣ್ಯ ಪಡೆಯೋದಕ್ಕೆ ವಿಶ್ವಾಮಿತ್ರರಂತಹ ಮಹಾನುಭಾವರು 1000 ವರ್ಷ ತಪಶ್ಚರ್ಯ ಮಾಡಿದರೆ ಸಿಕ್ಕ ಬ್ರಾಹ್ಮಣ್ಯವನ್ನು ಉಪಯೋಗ ಮಾಡಿಕೊಳ್ಳದೆ, ಸಾರ್ಥಕ ಮಾಡಿಕೊಳ್ಳದೆ ವ್ಯರ್ಥ ಮಾಡಿಕೊಳ್ಳುತ್ತೇವೆ ಅಂದರೆ ಜನ್ಮಕ್ಕೆ ಧಿಕ್ಕಾರ ಇರಬೇಕು. ಎಂದಿಗೂ ಆ ರೀತಿ ಬ್ರಾಹ್ಮಣ್ಯವನ್ನು ತಿರಸ್ಕಾರ ಮಾಡದೆ, ಉದಾಸೀನ ಮಾಡದೆ, ಪೂರ್ಣವಾಗಿ ಆ ಬ್ರಾಹ್ಮಣ್ಯವನ್ನು ಸಾರ್ಥಕ ಮಾಡಿಕೊಳ್ಳುವ ಪ್ರಯತ್ನ ನಮ್ಮೆಲ್ಲರದೂ ಆಗಬೇಕು. ಎಂಥೆಂತಹ ದೊಡ್ಡವರು ಆಗಿ ಹೋಗಿದ್ದಾರೆ. ಇವತ್ತು ನಮ್ಮ ಭಾರತ ದೇಶದ ಪ್ರಾಚೀನವಾದ ಶಾಸ್ತ್ರಗಳನ್ನು ನೋಡಿದರೆ ವೇದಗಳಿವೆ. ಇವತ್ತಿಗೂ ವೇದಗಳು, ಶಾಸ್ತ್ರಗಳು ಉಳಿದದ್ದು ಬ್ರಾಹ್ಮಣರಿಂದ. ಎಂತಹ ಅದ್ಭುತವಾದ ವೇದಗಳು, ಉಪನಿಷತ್ತುಗಳು, ಇತಿಹಾಸ ಪುರಾಣಗಳು ನಮ್ಮ ಭಾರತ ದೇಶದ ಒಂದು ದೊಡ್ಡ ಆಸ್ತಿ. ಭಾರತೀಯ ಸಂಸ್ಕೃತಿಯ ಆಸ್ತಿ ಅಂದರೆ ಕೇವಲ ದೇವಸ್ಥಾನಗಳಲ್ಲ, ಅಲ್ಲಲ್ಲಿರುವಂತಹ ಬೆಳ್ಳಿ ಬಂಗಾರಗಳಲ್ಲ, ಶಾಸ್ತ್ರಗಳು, ತತ್ವಜ್ಞಾನ. ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ದೊಡ್ಡ ಆಸ್ತಿ. ಅಂತಹ ಆಸ್ತಿಯನ್ನು ಉಳಿಸಿದ ಶ್ರೇಯಸ್ಸು, ಅದನ್ನು ಬೆಳೆಸಿದ ಶ್ರೇಯಸ್ಸು ಬ್ರಾಹ್ಮಣರಿಗೆ ಇದೆ. ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ತಸ್ಯ ಪ್ರಮಾಚ ವಚನೈಃ ಕೃತಕೇತರೈಶ್ಚೇತ್ ತೇಷಾಂ ಪ್ರಕಾಶನ ದಶಾಚ ಮಹೀಸುರೈಶ್ಚೇತ್ ತಾನಂತರೇಣ ನಿಪತೇತ್ ಕೊನುಮತ್ ಪ್ರಣಾಮಃ. ಉನ್ನತಿಗೆ ಮುಖ್ಯ ಕಾರಣವಾದಂತಹ ಧರ್ಮವನ್ನು ತಿಳಿಸುವ ಶಾಸ್ತ್ರಗಳು, ವೇದಗಳು, ಅವುಗಳ ಸಂರಕ್ಷಣೆಯನ್ನು ಮಾಡತಕ್ಕಂತಹ ವ್ಯಕ್ತಿ ಬ್ರಾಹ್ಮಣ. ಅಂದ ಮೇಲೆ ಅಂತಹ ಬ್ರಾಹ್ಮಣನಿಗೆ ನಿಜವಾದಂತಹ ಪ್ರಣಾಮ ಸಲ್ಲಿಸಬೇಕಾದದ್ದು ಅಂತ ನಾವು ಚಂಪು ಕಾವ್ಯದಲ್ಲಿ ನೋಡ್ತೇವೆ. ಅಂತಹ ಅತ್ಯದ್ಭುತವಾದ ಸ್ಥಾನವನ್ನು ಪಡೆದುಕೊಂಡವರು ಬ್ರಾಹ್ಮಣ. ಇವತ್ತು ವ್ಯಾಕರಣಶಾಸ್ತ್ರ, ಪಾಣಿನೀಯ ವ್ಯಾಕರಣಶಾಸ್ತ್ರ ನಮ್ಮ ಸಂಸ್ಕೃತದ ವ್ಯಾಕರಣದಂತಹ ವ್ಯಾಕರಣ ಪ್ರಪಂಚದೊಳಗಿನ್ಯಾವ ಭಾಷೆಗೂ ಇಲ್ಲ. ಅಂತಹ ಶ್ರೇಷ್ಠವಾದ ವ್ಯಾಕರಣವನ್ನು ಕೊಟ್ಟ ಹೆಮ್ಮೆ ನಮ್ಮ ಭಾರತ ದೇಶಕ್ಕಿದೆ. ಅದಕ್ಕೆ ಕಾರಣ ಬ್ರಾಹ್ಮಣ. ಪಾಣಿನಿ ಬ್ರಾಹ್ಮಣ, ಮಹಾಭಾಷ್ಯವನ್ನು ರಚನೆ ಮಾಡಿದ ಪತಂಜಲಿ ಬ್ರಾಹ್ಮಣ, ಯೋಗಶಾಸ್ತ್ರದ ಪ್ರವರ್ತಕನಾದ ಪತಂಜಲಿ ಬ್ರಾಹ್ಮಣ. ಎಲ್ಲ ದಾರ್ಶನಿಕರು, ನಾನಾ ವಿಧವಾದ ದರ್ಶನಗಳು ಬಂದಿವೆ, ಅವರೆಲ್ಲರೂ ಬ್ರಾಹ್ಮಣರು. ತ್ರಿಮತಸ್ಥ ಆಚಾರ್ಯರಿಗೂ ಮೂಲರಾದ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ವೇದಾಂತ ಶಾಸ್ತ್ರವನ್ನು, ಮೋಕ್ಷಶಾಸ್ತ್ರವನ್ನು ನಮಗೆಲ್ಲ ಉಪದೇಶ ಮಾಡಿದರು. ಅವರು ಸಾಕ್ಷಾತ್ ಭಗವಂತನೇ, ಆದರೂ ಅವತಾರ ಮಾಡಿದ್ದು ಪರಾಶರರಿಂದ ಬ್ರಾಹ್ಮಣನಾಗಿ ವೇದವ್ಯಾಸದೇವರು. ಇವತ್ತು ವೇದಾಂತವೇ ಇರಲಿ, ವ್ಯಾಕರಣವೇ ಇರಲಿ, ತರ್ಕಶಾಸ್ತ್ರ ಇರಲಿ, ಯೋಗಶಾಸ್ತ್ರ ಇರಲಿ, ಆಯುರ್ವೇದ, ಎಂತಹ ಹೆಮ್ಮೆಯ ಶಾಸ್ತ್ರ ಇವತ್ತು ನಮ್ಮ ಭಾರತ ದೇಶದ ಅತೀ ಪ್ರಾಚೀನವಾದಂತಹ ಆರೋಗ್ಯಶಾಸ್ತ್ರ ಆಯುರ್ವೇದ, ಅದನ್ನು ನೀಡಿದವರು ಬ್ರಾಹ್ಮಣರು. ವಾಸ್ತುಶಾಸ್ತ್ರವನ್ನು ನೀಡಿದವರು ಬ್ರಾಹ್ಮಣರು. ಎಲ್ಲ ವಿಧವಾದ ಶಾಸ್ತ್ರಗಳಲ್ಲಿಯೂ ಬ್ರಾಹ್ಮಣನ ಅಪಾರವಾದ ಕೊಡುಗೆ ಇದೆ. ಅದ್ಭುತವಾದ ರಾಜ್ಯವನ್ನು ಕಟ್ಟುವುದರಲ್ಲಿ ಬ್ರಾಹ್ಮಣನ ಪಾತ್ರ ಇದೆ. ಇವತ್ತು ದಶರಥನಂತಹ ಮಹಾಚಕ್ರವರ್ತಿ ಸಮ್ರಾಟ್, ಯಾರು ಶ್ರೀರಾಮಚಂದ್ರನ ಅವತಾರಕ್ಕೆ ಮೂಲ ಕಾರಣನಾದ ಅಂತಹ ದಶರಥನಿಗೆ ಉಪದೇಶ ಮಾಡುವ ಅವನ ರಾಜದಂಡದ ಮೇಲೂ ತಮ್ಮ ಧರ್ಮದಂಡವನ್ನು ಇಟ್ಟಂಥವರು ವಸಿಷ್ಠರು. ಇದು ನಮ್ಮ ಬ್ರಾಹ್ಮಣರ ಹಿರಿಮೆ, ನಮ್ಮ ಬ್ರಾಹ್ಮಣರ ಗರಿಮೆ. ಇಂತಹ ದೊಡ್ಡದಾದ ಸಾಮ್ರಾಜ್ಯವನ್ನು ಆಳಿದವರು, ಇನ್ನೊಬ್ಬರ ರಾಜ್ಯದಲ್ಲಿ ಇದ್ದವರಲ್ಲ, ತನ್ನ ರಾಜ್ಯದಲ್ಲಿ ಇದ್ದವರು. ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ಶಾಸ್ತ್ರದಲ್ಲಿ,
ತಿಳಿಸಿದಂತಹ ಮಾತನ್ನು ವೇದವನ್ನು ಓದಿದವರಿಗೆ, ಶಾಸ್ತ್ರವನ್ನು ಓದಿದವರಿಗೆ ಎಲ್ಲದರ ಮೇಲೂ ಅಧಿಕಾರ ಇದೆ ಅಂತ ಅಷ್ಟು ದೊಡ್ಡ ಸ್ಥಾನವನ್ನು ಬ್ರಾಹ್ಮಣ ಪಡೆದುಕೊಂಡಿದ್ದಾನೆ. ಸ್ವೀಯಂ ವೇದವಿದಾಂ ಸರ್ವಂ, ವೇದವನ್ನು ಓದಿದವನಿಗೆ, ಶಾಸ್ತ್ರವನ್ನು ಓದಿದವನಿಗೆ ಎಲ್ಲದರ ಮೇಲೂ ಅವನ ಹಕ್ಕಿದೆ ಅಂತ. ಅದರ ತಾತ್ಪರ್ಯ ಅಷ್ಟು ದೊಡ್ಡ ಸ್ಥಾನವನ್ನು ಬ್ರಾಹ್ಮಣನಿಗೆ ಕೊಟ್ಟಿದ್ದಾರೆ. ಇಂತಹ ದೊಡ್ಡ ಪರಂಪರೆಯನ್ನು ಪಡೆದುಕೊಂಡು ಬಂದವರು, ನಮ್ಮ ಗೋತ್ರಗಳನ್ನು ಪ್ರವರ್ತನೆ ಮಾಡಿದಂತಹ ಮಹಾನುಭಾವರು ಅಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ. ಸಮುದ್ರವನ್ನೇ ಪಾರ ಮಾಡಿದವರು ಅಗಸ್ತ್ಯರು, ವಿಂಧ್ಯ ಪರ್ವತವನ್ನೇ ತಡೆದವರು ಅಗಸ್ತ್ಯರು, ಎಲ್ಲ ಶಸ್ತ್ರಾಸ್ತ್ರಗಳ ಬಲವನ್ನು ಅಡಗಿಸಿದವರು ವಸಿಷ್ಠರು, ಭೂಮಿಯಂತೆ ಎಲ್ಲರನ್ನ ಹೊತ್ತು ಧಾರಣೆ ಮಾಡಿ ನಿಲ್ತೇನೆ ಅಂತ ಕಶ್ಯಪರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಒಬ್ಬೊಬ್ಬರ ಸಾಮರ್ಥ್ಯ ಈ ರೀತಿ ಇದ್ದಾಗ ಅಂತಹ ಋಷಿಗಳ ಕುಲದಲ್ಲಿ, ಗೋತ್ರದಲ್ಲಿ ಹುಟ್ಟಿ ಬಂದಂತಹ ನಾವು ಅಷ್ಟೆಲ್ಲ ದೊಡ್ಡ ಯೋಗ್ಯತೆಯನ್ನು ಪಡೆದುಕೊಳ್ಳದಿದ್ದರೂ ತಕ್ಕ ಮಟ್ಟಿಗೆ ಗಾಯತ್ರಿಯ ಜಪವನ್ನು ಚೆನ್ನಾಗಿ ಆಚರಣೆ ಮಾಡಿ, ಶಾಸ್ತ್ರಗಳ ಅಧ್ಯಯನವನ್ನು ಯಥಾಶಕ್ತಿಯಾಗಿ ಮಾಡಿ, ಧರ್ಮ ಮಾರ್ಗದಲ್ಲಿದ್ದು ವ್ರತ ನಿಯಮಗಳ ಅನುಷ್ಠಾನವನ್ನು ಮಾಡುತ್ತಾ, ಸತ್ಯವನ್ನು ಮಾತನಾಡ್ತಾ, ಪರೋಪಕಾರವನ್ನು ಮಾಡ್ತಾ, ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡದೆ, ಮೋಸ, ಸುಳ್ಳು, ವಂಚನೆ, ಲಂಚ, ಕಳ್ಳತನ ಇಂತಹ ಯಾವ ದುರ್ಗುಣಗಳನ್ನು ಇಟ್ಟುಕೊಳ್ಳದೆ ಸದಾಚಾರಿಯಾಗಿ ಶುದ್ಧ ಚಾರಿತ್ರ್ಯ ಸಂಪನ್ನನಾಗಿ ಇದ್ದರೆ ಆಗ ನಿಜವಾದ ಅರ್ಥದಲ್ಲಿ ಅವನು ಬ್ರಾಹ್ಮಣ ಅಂತ ಅನಿಸಿಕೊಳ್ಳಬಹುದು. ಅಂತಹ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಬ್ರಾಹ್ಮಣ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾಡಬೇಕಾದದ್ದು ಇವತ್ತಿನ ಕಾಲದಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಆ ದೃಷ್ಟಿಯಲ್ಲಿ ಇಂತಹ ಬ್ರಾಹ್ಮಣರ ಸಂಘಟನೆ ಇದು ಅತ್ಯಂತ ಅವಶ್ಯಕ. ಒಂದು ಕಥೆ ಬರ್ತದೆ ಮಹಾಭಾರತದಲ್ಲಿ. ಚವನ ಋಷಿಗಳು ತಪಸ್ಸು ಮಾಡ್ತಾ ಕುಳಿತಿರ್ತಾರೆ ಸಮುದ್ರದೊಳಗೆ. ಮೀನುಗಾರರು ತಮ್ಮ ಜಾಲ ಹಾಕಿದಾಗ ಮೀನುಗಳು ಬದಲಾಗಿ ಚವನ ಋಷಿಗಳು ಆ ಬಲಿಯಲ್ಲಿ ಬೀಳುತ್ತಾರೆ. ಮೇಲೆ ಎತ್ತಿ ನೋಡಿದರೆ ಒಬ್ಬ ದೊಡ್ಡ ಋಷಿಗಳು, ಮೀನು ಬಂದಿದೆ ಅಂತ ತಿಳಿದರೆ ಋಷಿಗಳು ಬಂದಿರ್ತಾರೆ. ತಪ್ಪಾಯಿತು ಅಂತ ಕ್ಷಮೆ ಕೇಳಿದರೆ ರಾಜ ಬಂದು ಕ್ಷಮೆ ಕೇಳ್ತಾನೆ. ಮೀನುಗಾರರ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೇನೆ, ಕ್ಷಮಾ ಮಾಡಬೇಕು, ನಿಮಗೇನು ಬೇಕೋ ಹೇಳಿ ಅದನ್ನು ನಾನು ಮಾಡ್ತೇನೆ ಅಂತ. ಯಾಕೆಂದರೆ ಮೀನುಗಾರರು ತಪ್ಪು ಮಾಡಿದರೂ ನನ್ನ ತಪ್ಪು, ರಾಜನ ತಪ್ಪು, ಪ್ರಜೆಗಳು ಮಾಡಿದ ತಪ್ಪು ರಾಜನಿಗೆ ಬರುತ್ತೆ ಅಂತ. ಸರಿ, ಏನು ಬೇಕು, ನಿಮಗೇನು ಬೇಕು ಹೇಳಿ. ಏನು ಕೇಳಬೇಕು ಅವರು? ತಮ್ಮ ಸ್ವಾರ್ಥಕ್ಕೆ ಏನು ಕೇಳಲಿಲ್ಲ. ಮೀನು ಬೇಕು ಅಂತ ಬಲೆ ಹಾಕಿದರೆ ಮೀನುಗಳ ಬದಲಾಗಿ ನಾನು ಬಂದಿದ್ದೇನಲ್ಲ, ಇವತ್ತು ಅವರಿಗೆ ಉಪವಾಸ ಆಯಿತು, ಅವರ ಹೊಟ್ಟೆಗೆ ನಿಲ್ಲದೆ ಇದ್ದಾಗಾಯಿತು. ಮೀನುಗಾರರಿಗೆ ನನ್ನ ಬೆಲೆ ಎಷ್ಟಿದೆ ಅಷ್ಟು ಅವರಿಗೆ ಹಣ ಕೊಟ್ಬಿಡು ಸಾಕು ಅಂತ. ನೋಡಿ ಎಷ್ಟು ಅವರಿಗೆ ಪ್ರೀತಿ, ಎಂತಹ ಉದಾರತೆ ಬ್ರಾಹ್ಮಣನದು ಅಂತ ತಿಳಿದುಕೊಳ್ಳಿ. ಬಲಿಯಲ್ಲಿ ಬಿದ್ದವರು ತಾವು, ನಿಮಗೇನು ಬೇಕೋ ಕೇಳಿ ಅಂದರೆ ನನಗೇನು ಬೇಡ, ನನ್ನನ್ನು ಬಲಿಯಲ್ಲಿ ಹಾಕಿದ್ದಾರಲ್ಲ ಅವರಿಗೆ ಹಣ ಕೊಡು ಅಂತ. ಹಣ ಕೊಡು ಅಂದರೆ ಎಷ್ಟು ಹಣ ಕೊಡಬೇಕು? ನನ್ನ ಬೆಲೆ ಎಷ್ಟಿದೆ ಅಷ್ಟು ಕೊಡು ಅಂತಾರೆ. ಅವನು 1,000 ಕೊಡ್ತೀನಿ ಅಂತಾನೆ. ಇಷ್ಟೇನಾ ನನ್ನ ಬೆಲೆ ಅಂತಾರೆ. 2,000 ಅಲ್ಲ, ಲಕ್ಷ ಅಲ್ಲ, ಕೋಟಿ, ಅರ್ಧ ರಾಜ್ಯ ಕೊಡ್ತೇನೆ ಅಲ್ಲ, ಸಂಪೂರ್ಣ ರಾಜ್ಯ ಕೊಡ್ತೇನೆ ಅಂದರೂ ಅಲ್ಲ ಅಂತಾರೆ. ಆ ರಾಜನ ಔದಾರ್ಯ ನೋಡಿ. ಒಬ್ಬ ಬ್ರಾಹ್ಮಣನನ್ನು ಸಂತೋಷಪಡಿಸುವುದಕ್ಕೆ ಸಮಗ್ರ ರಾಜ್ಯವನ್ನೇ ಕೊಡ್ತೇನೆ ಅಂದರೆ ಬೇಡ ಅಂತಾರೆ. ಯಾಕೆ ಅಂದರೆ ಅದು ನನ್ನ ಬೆಲೆಯೇ ಅಲ್ಲ ಅಂತ. ಅರ್ಥ ಮಾಡಿಕೊಳ್ಳಿ ಒಬ್ಬ ಬ್ರಾಹ್ಮಣನ ಬೆಲೆ ಎಷ್ಟಿದೆ ಅಂತ. ಇಡೀ ರಾಜ್ಯವನ್ನೇ ಕೊಡ್ತೇನೆ ಅಂದರೆ ಚವನ ಋಷಿಗಳು ಒಪ್ಪಿಲ್ಲ, ಅದು ನನ್ನ ಬೆಲೆ ಅಲ್ಲ, ನನ್ನ ಅವಮಾನ ಅದು ಅಂತಾರೆ. ಆಮೇಲೆ ಒಬ್ಬ ಬರ್ತಾನೆ, ಇನ್ನೊಬ್ಬ ಬ್ರಾಹ್ಮಣನೇ ಬರ್ತಾನೆ. ಅವನು ಹೇಳ್ತಾನೆ, ನಾನು ಹೇಳ್ತೇನೆ ಇವನ ಬೆಲೆ ಏನು ಅಂತ. ಏನು ಇರ್ಬೋದಪ್ಪ ಅವನಂದ, ನನ್ನ ಹತ್ರ ಇರೋದೆಲ್ಲ ಎಕ್ಸಾಸ್ಟ್ ಆಯಿತು, ಸಮಗ್ರ ರಾಜ್ಯವನ್ನು ಕೊಡ್ತೇನೆ ಅಂದ್ರೇ ನನಗೆ ಸರಿ ಹೋಗೋದಿಲ್ಲ ಅಂತಾನೆ. ಏನು ಕೊಡ್ಬೇಕು ನಾನು ಅವನಿಗೆ ಬೆಲೆ? ಅದಕ್ಕೆ ಅವನು ಹೇಳಿದ, ಅಷ್ಟೇ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ,
ಒಂದು ಒಳ್ಳೆ ಆಕಳು ಕೊಟ್ಬಿಡಿ ಸಾಕು ಅಂತ ಹೇಳ್ತಾನೆ. ಒಂದೇ ಒಂದು ಆಕಳು. ಚಮನ ಋಷಿಗಳು ಸಂತೋಷದಿಂದ ಒಪ್ಪಿಕೊಳ್ತಾರೆ. ಮುತ್ತು, ರತ್ನ, ವಜ್ರ, ವೈಡೂರ್ಯ, ಸಂಪೂರ್ಣವಾದ ರಾಜ್ಯದ ಭಂಡಾರ ಕೋಶಾಗಾರವನ್ನೇ ಕೊಡ್ತೇವೆ ಅಂದರೆ ಒಪ್ಪಿಕೊಳ್ಳದ ಒಬ್ಬ ಬ್ರಾಹ್ಮಣ ಒಂದು ಆಕಳನ್ನು ಇವನಿಗೆ ಸಮಾನವಾಗಿ ಬೆಲೆ ಕೊಡ್ತೇವೆ ಅಂದರೆ ಒಪ್ಪಿಕೊಳ್ತಾನೆ. ತಾತ್ಪರ್ಯ, ಬ್ರಾಹ್ಮಣನ ವ್ಯಕ್ತಿತ್ವ ಅಷ್ಟು ದೊಡ್ಡದಾಗಿದೆ, ಅವನ ಸ್ಥಾನ ಅಷ್ಟು ದೊಡ್ಡದು, ಅವನ ಮರ್ಯಾದೆ ಅಷ್ಟು ದೊಡ್ಡದು. ಆದರೆ ಇವತ್ತು ಅತಿ ಹೀನವಾದ ಕಾರ್ಯವನ್ನು ಮಾಡುವ ಸ್ಥಿತಿಯಲ್ಲಿ ಬ್ರಾಹ್ಮಣ ಬಂದಿದ್ದಾನೆ. ಅದಕ್ಕೆ ಕಾರಣ ಇನ್ನೊಬ್ಬರು ಅಂತಲ್ಲ, ತಾನು ತನ್ನ ಬ್ರಾಹ್ಮಣ್ಯವನ್ನು ಕಳೆದುಕೊಂಡದ್ದು. ಅದೇ ಬ್ರಾಹ್ಮಣ್ಯವನ್ನು ಪಡೆದುಕೊಳ್ಳಲಿ, ಅದೇ ಜಪ, ಅದೇ ಮಂತ್ರ, ಅದೇ ಸಿದ್ಧಿ, ಅದೇ ನಿಷ್ಠೆಯನ್ನು ಪಡೆದುಕೊಳ್ಳಲಿ. ಮತ್ತೆ ಮೊದಲಿನಂತೆ ಬ್ರಾಹ್ಮಣ ಅತ್ಯುನ್ನತ ಸ್ಥಾನವನ್ನು ಪಡೆಯುವುದರಲ್ಲಿ ಯಾವ ಸಂಶಯವಿಲ್ಲ. ನಾವು ನೀವು ಎಲ್ಲರೂ ಸೇರಿ ಇಲ್ಲಿ ಸಂಘಟಿತರಾಗಿದ್ದೇವೆ. ಇದೇ ರೀತಿ ಎಲ್ಲರೂ ಸಂಘಟನೆಯಿಂದ ಇದ್ದು ತಮ್ಮ ತಮ್ಮ ಧರ್ಮಗಳ ಆಚರಣೆಯನ್ನು, ವ್ರತ ನಿಯಮಾದಿಗಳನ್ನು ಮಾಡಿ ಗಾಯತ್ರಿಯ ಸಿದ್ಧಿಯನ್ನು ಪಡೆದುಕೊಂಡು ಇಡೀ ದೇಶಕ್ಕೆ ಆದರ್ಶರಾಗಿರೋಣ, ಮಾರ್ಗದರ್ಶಕರಾಗಿರೋಣ. ಇಡೀ ದೇಶದ ಕಲ್ಯಾಣಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸೋಣ, ಎಲ್ಲರ ಕ್ಷೇಮವನ್ನು ಚಿಂತನೆ ಮಾಡೋಣ. ಸಕಲ ಸಜ್ಜನರಿಗೂ ಇಡೀ ದೇಶಕ್ಕೂ ಕಲ್ಯಾಣವಾಗಲಿ ಎಂಬುದಾಗಿ ಬಯಸೋಣ, ಹಾರೈಸೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.